Hello everyone, this is Yashoda. ಇವತ್ತು ನಿರ್ವಹಣಾ ಅರ್ಥಶಾಸ್ತ್ರದ ಮೀನಿಂಗ್ ಅಂಡ್ ಫೀಚರ್ಸ್ ಅಂಡ್ ಟೈಪ್ಸ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ ಸೆಕೆಂಡ್ ಚಾಪ್ಟರ್ ಬಂದು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಮೀನಿಂಗ್, ಫೀಚರ್ಸ್ ಅಂಡ್ ಟೈಪ್ಸ್ ಆಫ್ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಾಟ್ ಈಸ್ ಮಾರ್ಕೆಟ್, ವಾಟ್ ಆರ್ ದ ಫೀಚರ್ಸ್ ಆಫ್ ಮಾರ್ಕೆಟ್ ಅಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಮಾರ್ಕೆಟ್ ಅನ್ನೋ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ what is market? The term market refers to a wide area where buyers and sellers come in close contact for the settlement of their transactions. ಅಂದ್ರೆ ಮಾರುಕಟ್ಟೆ ಅಂತ ಯಾವ ಒಂದು ಸ್ಥಳ ಅಥವಾ ಒಂದು ವ್ಯವಸ್ಥೆಗೆ ನಾವು ಹೇಳ್ತೀವಿ ಅಂತಂದ್ರೆ, ಇಟ್ಸ್ ಅ ವೈಡ್ ಏರಿಯಾ ವೇರ್ ದಿ ಬಯರ್ಸ್ ಅಂಡ್ ಸೆಲ್ಲರ್ಸ್ ಮೀಟ್. ಓಕೆ, ಅಂದ್ರೆ ಕೊಂಡುಕೊಳ್ಳುವವರು ಮತ್ತು ಸೇಲ್ ಮಾಡುವವರು ಅಥವಾ ಮಾರಾಟಗಾರರು, ಕೊಳ್ಳುವವರು ಮತ್ತು ಮಾರಾಟಗಾರರು ದೇ ಕಮ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್. ಅವರು ಪರಸ್ಪರ ತಮ್ಮಲ್ಲಿ ಒಂದು ಕೊಂಡುಕೊಳ್ಳುವ ಮತ್ತು ವ್ಯಾಪಾರ ಅಥವಾ ವಿನಿಮಯಿಸುವಂತಹ ಒಂದು ವ್ಯವಸ್ಥೆಯನ್ನ ಹೊಂದಿರ್ತಾರೆ. So, for the settlement of their transactions, ಒಂದು ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ ಅವರುಗಳ ಮಧ್ಯ. ಸೊ ಹಣ ಮತ್ತು ವಸ್ತುಗಳಲ್ಲಿ ಒಂದು ಸೆಟಲ್ಮೆಂಟ್ ನಡೀತಾ ಇರುತ್ತೆ. ಸೊ ಆ ಪ್ಲೇಸ್ ಅನ್ನ ನಾವು ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಮಾರ್ಕೆಟ್ ಏರಿಯಾ is a place where the sellers and buyers meet for the purpose of exchange of goods. See, the market is a place where there happens the purchase of goods. ವಸ್ತುಗಳ ಕೊಂಡುಕೊಳ್ಳುವಿಕೆ ಪ್ರಕ್ರಿಯೆ ನಡೀತಾ ಇರುತ್ತೆ. ಒಂದು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ, ಮಾರ್ಕೆಟ್ ಇಸ್ ಅಂಡರ್ಸ್ಟುಡ್, ಇಟ್ಸ್ ಅ ಪ್ಲೇಸ್ ವೇರ್ ದ ಕಮಾಡಿಟೀಸ್ ಆರ್ ಸೋಲ್ಡ್ ಅಂಡ್ ದ ಕಮಾಡಿಟೀಸ್ ಆರ್ ಸೋಲ್ಡ್ ಅಟ್ ರಿಟೇಲ್ ಅಂಡ್ ಹೋಲ್ಸೇಲ್ ಪ್ರೈಸಸ್. ಒಂದು ರಿಟೇಲ್ ಮಾರುಕಟ್ಟೆ ಅಥವಾ ಹೋಲ್ಸೇಲ್ ಮಾರುಕಟ್ಟೆ, ಸಗಟು ವ್ಯಾಪಾರ ಅಲ್ಲಿ ನಡೀತಾ ಇರುತ್ತೆ. ಸೊ ಇಟ್ ಈಸ್ ಅನ್ ಅರೇಂಜ್ಮೆಂಟ್, ಅದನ್ನ ನಾವು ಒಂದು ಅರೇಂಜ್ಮೆಂಟ್ ಅಂತ ಹೇಳ್ಬೋದು. ಸೊ ಅಥವಾ ಒಂದು ಹೊಂದಾಣಿಕೆ ವ್ಯವಸ್ಥೆ ಅಂತ ಹೇಳ್ಬೋದು. ವೇರ್ ದ ಬಯರ್ಸ್ ಅಂಡ್ ಸೆಲ್ಲರ್ಸ್ ದೇ ಕಮ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್ ಆರ್ ವಿತ್ ಈಚ್ ಅದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸಿ, ಡೈರೆಕ್ಟ್ ಆಗಿ ಒಬ್ಬ ವ್ಯಕ್ತಿ ಅಥವಾ ಮಾರಾಟಗಾರ ಒಬ್ಬ ಗ್ರಾಹಕನನ್ನ ಮೀಟ್ ಆಗಬಹುದು ಅಲ್ಲಿ, ಅಥವಾ ಇಂಡೈರೆಕ್ಟ್ಲಿ ಕೂಡ ಅಲ್ಲಿ ಮೀಟ್ ಆಗಬಹುದು ಆ ವ್ಯವಸ್ಥೆಯಲ್ಲಿ. ಟು ಡೂ ಅ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್, ಒಂದು ಟ್ರಾನ್ಸಾಕ್ಷನ್ ನಡೆಯುವಾಗ ಅಥವಾ ಪರಸ್ಪರ ವಿನಿಮಯ ಪ್ರಕ್ರಿಯೆ ನಡೆಯುವಂತಹ ಒಂದು ಸ್ಥಳ ಅಂತ ನಾವು ಮಾರುಕಟ್ಟೆಯನ್ನ ಹೇಳಬಹುದಾಗಿದೆ. ಅಂಡ್ ಅ ಮಾರ್ಕೆಟ್ ಇನ್ ಅ ಕಾಮನ್ ಲ್ಯಾಂಗ್ವೇಜ್ ಆಫ್ ಎಕನಾಮಿಕ್ಸ್, ಇಟ್ ಹ್ಯಾಸ್ ಅ ವೈಡರ್ ಮೀನಿಂಗ್ ಅಂಡ್ ಇಟ್ ರೆಫರ್ಸ್ ಟು the area where the buyers and sellers they come in close contact for the settlement of their transactions anta ನಾವು ಹೇಳ್ಬೋದು. ಸೊ ಪ್ರೊಫೆಸರ್ ಬೆನ್ಹ್ಯಾಮ್ ಅವರು ಇದನ್ನ ಡಿಫೈನ್ ಮಾಡಿದ್ದಾರೆ. ಸೊ ಇನ್ ದ ವರ್ಡ್ಸ್ ಆಫ್ ಪ್ರೊಫೆಸರ್ ಬೆನ್ಹ್ಯಾಮ್, the market is a place where any area over which buyers and sellers are in such close touch with one another, either directly or through dealers, that the prices obtainable in one part of the market affects the prices of another market anta heltare. So the prices paid in other parts. So it's a area, ಅದೊಂದು ಭೌಗೋಳಿಕವಾಗಿ ನಾವು ಆ ಪ್ರದೇಶವಾರು ಅಂತ ಹೇಳ್ಬೋದು, ಅಥವಾ ಒಂದು ಪ್ರದೇಶ ಅಂತ ಹೇಳ್ಬೋದು, ಅಥವಾ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಓವರ್ ವಿಚ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಆರ್ ಇನ್ ಸಚ್ ಕ್ಲೋಸ್ ಟಚ್. ಸಿ, ಅಲ್ಲಿ ಕೊಂಡುಕೊಳ್ಳುವವರು ಮತ್ತು ಮಾರಾಟಗಾರರು ಅತಿ ಸಮೀಪದಲ್ಲಿ ಪರಸ್ಪರ ಪ್ರಕ್ರಿಯೆಯನ್ನ ನಡೆಸ್ತಾ ಇರ್ತಾರೆ. ವಿತ್ ಒನ್ ಎನದರ್, either directly or through dealer. ಸಿ, ಡೈರೆಕ್ಟ್ ಆಗಿ ಒಬ್ಬ ಗ್ರಾಹಕ ಒಬ್ಬ ಮಾರಾಟಗಾರನ ಹತ್ರ ಹೋಗಿ ಪರ್ಚೇಸ್ ಮಾಡಬಹುದು. ಅದರ್ವೈಸ್ ಥ್ರೂ ದ ಡೀಲರ್ಸ್ ಹಿ ಕ್ಯಾನ್ ಪರ್ಚೇಸ್. ಅಂದ್ರೆ ಮಧ್ಯವರ್ತಿ ಒಬ್ಬ ಇರ್ತಾನೆ, ಮಾರಾಟಗಾರರು ಅಥವಾ ಉತ್ಪಾದಕರು ಮತ್ತು
ಗ್ರಾಹಕರು, ಅವರ ಮಧ್ಯೆ ಒಬ್ಬ ಡೀಲರ್ ಅಂತ ಇರ್ತಾನೆ. ಸೊ ಆ ಡೀಲರ್ ಏನ್ ಮಾಡ್ತಾನೆ ಅಂದ್ರೆ, he buys from the producer directly, he buys from the producer and then he he transacts with the customer or final consumer. ಅವನು ಒಬ್ಬ ಗ್ರಾಹಕನಿಗೆ ಆ ವಸ್ತುವನ್ನ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಸೊ ದಿಸ್ ಇಸ್ ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ನಾವು. ಸೊ the price is obtainable in part of the market affects the prices in other part ಅಂತ ಹೇಳ್ತಾರೆ. ಅಂದ್ರೆ ಒಂದು ಪ್ರದೇಶದಲ್ಲಿ ಅಥವಾ ಒಂದು ವ್ಯವಸ್ಥೆಯಲ್ಲಿ ನೀವು ಕೊಡುವಂತಹ ಬೆಲೆ ಅಥವಾ ಅಲ್ಲಿ ಇರುವಂತಹ ಬೆಲೆ ಇನ್ನೊಂದು ಭಾಗದಲ್ಲಿರುವಂತಹ ಬೆಲೆ, ಅದ್ರ ಮೇಲೆ ಅದು ಏನು ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ಬೋದು. ಸೊ ವ್ಯತ್ಯಾಸಗಳಾಗ್ತಾ ಇರ್ತವೆ. ಸೊ ಇದನ್ನ ಬೆನ್ಹಾಮ್ ಅವರು ಈ ರೀತಿ ಮಾರುಕಟ್ಟೆಯನ್ನ ವ್ಯಾಖ್ಯಾನಿಸಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಇದರ ಪರಿಚಯವನ್ನ ಅಥವಾ ಮಾರುಕಟ್ಟೆಯನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ವಿ ಹ್ಯಾವ್ ಟು ಸಿ ವಾಟ್ ಆರ್ ದ ಫೀಚರ್ಸ್ ಆಫ್ ದ ಮಾರ್ಕೆಟ್. ಮಾರುಕಟ್ಟೆಯ ಲಕ್ಷಣಗಳೇನು ಅನ್ನೋದನ್ನ ನಾವು ನೋಡ್ಬೇಕು. ಸಿ ಎಕ್ಸಿಸ್ಟೆನ್ಸ್ ಆಫ್ ಅ ಕಮಾಡಿಟಿ, ಅಲ್ಲಿ ಒಂದು ವಸ್ತು ಅಂತ ಇರುತ್ತೆ, ಆ ವಸ್ತುವಿಗೋಸ್ಕರ ಅಲ್ಲಿ ಆ ಪರಸ್ಪರ ವಿನಿಮಯದ ಪ್ರಕ್ರಿಯೆ ನಡೀತಾ ಇರುತ್ತೆ. ಸಿ ಇದು when there is a commodity, for that commodity or for that particular product, the buyer gives some price and the seller, he exchanges that product with the customer for a particular amount of money. So first basically ಏನಿರಬೇಕು ಅಂತಂದ್ರೆ, ಒಂದು ಮಾರುಕಟ್ಟೆ ಅಂದ ತಕ್ಷಣನೇ there should be an existence of a commodity, ಒಂದು ವಸ್ತು ಅಂತ ಇರಬೇಕು. ಆ ವಸ್ತು ಗ್ರಾಹಕರಿಗೆ ಅಗತ್ಯವಾಗಿ ಬೇಕಾಗುವಂತಹ ವಸ್ತು ಆಗಿರಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಫೀಚರ್ ಅಥವಾ ಮಾರುಕಟ್ಟೆಯ ಲಕ್ಷಣಗಳಲ್ಲಿ ಮೊದಲನೇದೇನು ಅಂತಂದ್ರೆ, ಒಂದು ವಸ್ತುವಿನ ಅಸ್ತಿತ್ವ, ಒಂದು ವಸ್ತು ಅನ್ನೋದು ಇರಬೇಕು. ಅಂಡ್ ಸೆಕೆಂಡ್ ಒನ್ ಈಸ್ ಎಕ್ಸಿಸ್ಟೆನ್ಸ್ ಆಫ್ ಸೆಲ್ಲರ್ಸ್ ಅಂಡ್ ಬೈಯರ್ಸ್. ಎಕ್ಸಿಸ್ಟೆನ್ಸ್ ಆಫ್ ಸೆಲ್ಲರ್ಸ್ ಅಂಡ್ ಬೈಯರ್ಸ್, ಒಬ್ಬ ಮಾರಾಟಗಾರ ಅಂತ ಇರಬೇಕು ಮತ್ತು ಒಬ್ಬ ಗ್ರಾಹಕ ಅಂತ ಇರಬೇಕು. ಇಲ್ಲಿ ಒಬ್ಬನೇ ಮಾರಾಟಗಾರ ಇರಬಹುದು ಅಥವಾ ಅನೇಕ ಜನ ಮಾರಾಟಗಾರರು ಇರಬಹುದು, ಅಥವಾ ಇಲ್ಲಿ ಏನು ಅನೇಕ ಜನ ಗ್ರಾಹಕರು ಕೂಡ ಇರಬಹುದು ಅಥವಾ ಒಬ್ಬ ಗ್ರಾಹಕ ಕೂಡ ಇರಬಹುದು. ಈ ರೀತಿ ಮಾರುಕಟ್ಟೆಗಳಲ್ಲಿ ಅನೇಕ ವಿಧವಾದಂತಹ ಮಾರುಕಟ್ಟೆಗಳಿದಾವೆ. So there are many types of markets where there exist many sellers or a single seller. There may be many buyers. So it depends on the market structure. ಅದು ಮಾರುಕಟ್ಟೆ ಸ್ಥಿತಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಅದನ್ನ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ಇದ್ರಲ್ಲಿ ನೋಡಬಹುದು. Next, third one is the establishment of contact between sellers and buyers. See, there is an establishment of contact. ಒಬ್ಬ ಗ್ರಾಹಕ ಮತ್ತು ಮಾರಾಟಗಾರನ ನಡುವೆ ಒಂದು ರೀತಿಯ ಏನು ಕಾಂಟ್ಯಾಕ್ಟ್ ಇರುತ್ತೆ ಅಥವಾ ಒಂದು ಸಂಬಂಧ ಇರುತ್ತೆ. ಯಾವ ರೀತಿಯ ಸಂಬಂಧ ಅಂತಂದ್ರೆ, ಅಲ್ಲಿ ಒಂದು ಒಪ್ಪಂದ ಆಗತ್ತೆ. ಈ ವಸ್ತುವಿಗೆ ನಾನು ಇಷ್ಟು ಬೆಲೆಯನ್ನ ಕೊಡೋದಿಕ್ಕೆ ರೆಡಿ ಇದ್ದೀನಿ ಅಥವಾ ತಯಾರಿದ್ದೀನಿ ಅಂತ ಗ್ರಾಹಕ ಒಪ್ಕೊಳ್ಬೇಕಾಗತ್ತೆ. ಮತ್ತು ಅವನಿಗೆ ಕೊಂಡುಕೊಳ್ಳುವಂತಹ ಮನಸ್ಸಿರ್ಬೇಕಾಗತ್ತೆ, ಅಭಿಲಾಷೆ ಇರ್ಬೇಕಾಗತ್ತೆ, ಇಚ್ಛೆ ಇರ್ಬೇಕಾಗತ್ತೆ, ಮತ್ತು ಅವನ ಹತ್ರ ಆ ಸಾಮರ್ಥ್ಯ ಇರ್ಬೇಕಾಗತ್ತೆ. ಅದೇ ರೀತಿ ಒಬ್ಬ ಸೆಲ್ಲರ್, ಅವನ ಹತ್ರ ಆ ವಸ್ತು ಅವೈಲಬಿಲಿಟಿ ಇರ್ಬೇಕಾಗತ್ತೆ, ಅಂದ್ರೆ ಆ ವಸ್ತು ಲಭ್ಯ ಇರ್ಬೇಕಾಗತ್ತೆ, ಮತ್ತು ಆ ವಸ್ತುವಿನ ಗುಣಮಟ್ಟ ಚೆನ್ನಾಗಿರ್ಬೇಕಾಗತ್ತೆ. ಕ್ವಾಂಟಿಟಿನಲ್ಲಿ ಯಾವುದೇ ಮೋಸ ಮೋಸ ಮಾಡದೆ ಅಥವಾ ಮೋಸ ಮಾಡಬಾರ್ದು. ಸೊ ಸೆಲ್ಲರ್ಸ್ ಮತ್ತು ಬಯರ್ಸ್ ಒಂದು ರೀತಿಯ ಕಾಂಟ್ಯಾಕ್ಟ್ ಗಳಲ್ಲಿ ಬಂದಿರ್ತಾರೆ. ಅಂಡ್ ನೆಕ್ಸ್ಟ್ ಇಸ್ ವಿಲ್ಲಿಂಗ್ನೆಸ್ ಅಂಡ್ ಎಬಿಲಿಟಿ ಟು ಬೈ ಅಂಡ್ ಸೆಲ್. ನಾನು ಆಗ್ಲೇ ಹೇಳ್ದೆ, ಒಬ್ಬ ಮಾರಾಟಗಾರ, he should have the willingness to buy, willingness to sell the product. ಅವನಿಗೆ ಆ ವಸ್ತುವನ್ನ ಒಂದು ನಿರ್ದಿಷ್ಟ ಬೆಲೆಗೆ ಮಾರಾಟ ಮಾಡುವಂತಹ ಒಂದು ವಿಲ್ಲಿಂಗ್ನೆಸ್ ಇರಬೇಕು, ಇಚ್ಛಾಶಕ್ತಿ ಇರ್ಬೇಕಾಗತ್ತೆ.
ಅಂಡ್ ದೆನ್ ದ ಎಬಿಲಿಟಿ ಇರ್ಬೇಕಾಗತ್ತೆ. ಆ ವಸ್ತುವನ್ನ ಒಂದು ಪರ್ಟಿಕ್ಯುಲರ್ ಬೆಲೆಗೆ ಆ ಗ್ರಾಹಕನಿಗೆ ಕೊಡುವಂತಹ ಒಂದು ಸಾಮರ್ಥ್ಯ ಇರ್ಬೇಕಾಗತ್ತೆ. ಸಿ ಸೇಮ್ ವಿತ್ ದ ಸೆಲ್ಲರ್, ಸೇಮ್ ವಿತ್ ದ ಬೈಯರ್. ಸಿ ಬೈಯರ್ should have the willingness to buy the product at a particular amount of price. ಒಂದು ನಿರ್ದಿಷ್ಟ ಬೆಲೆಗೆ ಆ ವಸ್ತುವನ್ನ ಕೊಂಡುಕೊಳ್ಳುವಂತಹ ಇಚ್ಛಾಶಕ್ತಿ ಇರಬೇಕಾಗತ್ತೆ, ಇಚ್ಛೆ ಇರಬೇಕಾಗತ್ತೆ. ಅದರ್ವೈಸ್ ಹಿ ಕಾಂಟ್ ಬೈ. ಅಂದ್ರೆ ಈಗ ಮಾರುಕಟ್ಟೆಗೆ ಹೋದ್ರೂ ಕೂಡ ಸುಮ್ಮನೆ ನಾವು ಏನು ಆ ವಸ್ತುವನ್ನ ನೋಡ್ಕೊಂಡಷ್ಟೇ ಬರಬಹುದು, ಬಟ್ ಕೊಂಡ್ಕೊಳ್ಳುವಂತ ಇಚ್ಛೆ ಇರೋದಿಲ್ಲ. ಸುಮ್ಮನೆ ನೋಡ್ತೀವಿ, ಬರ್ತೀವಿ. ನಮ್ಗೆ ಯಾವಾಗ ಇಚ್ಛೆ ಆಗ್ಬೇಕು ಅಂತ ಇಚ್ಛೆ ಬರುತ್ತೆ ಅಂತಂದ್ರೆ ಆ ವಸ್ತು ಅಗತ್ಯ ಇದ್ದಾಗ ಮತ್ತು ಆ ವಸ್ತುವಿಗೆ ಬೆಲೆ ಅಂದ್ರೆ ಆ ವಸ್ತುವಿಗೆ ಅಷ್ಟು ಬೆಲೆಯನ್ನ ಕೊಡಬಹುದಾ ಅಂತ ನಾವು ಯೋಚನೆ ಮಾಡಿದಾಗ ದಟ್ ವಿಲ್ಲಿಂಗ್ನೆಸ್ ದಟ್ ಮ್ಯಾಚಸ್ ವಿತ್ ಬಯರ್ಸ್ ಇಂಟೆನ್ಷನ್ ಅಂಡ್ ದ ಎಬಿಲಿಟಿ ಟು ಬೈ. ಅವನಿಗೆ ಆ ಸಾಮರ್ಥ್ಯ ಇರಬೇಕು. ಏನ್ ಸಾಮರ್ಥ್ಯ ಅಂದ್ರೆ ಕೊಂಡುಕೊಳ್ಳುವಂತ ಸಾಮರ್ಥ್ಯ ಇರಬೇಕು. ವಾಟ್ ಯು ಮೀನ್ ಬೈ ಕೊಂಡುಕೊಳ್ಳುವ ಸಾಮರ್ಥ್ಯ? ಎಬಿಲಿಟಿ ಟು ಬೈ ಇಸ್ ದ ಇನ್ಕಮ್. ಅವನಲ್ಲಿ ಆದಾಯ ಚೆನ್ನಾಗಿರ್ಬೇಕು. ಅಂದ್ರೆ ಆ ವಸ್ತುವನ್ನ ಕೊಂಡುಕೊಳ್ಳುವಷ್ಟು ಆದಾಯ ಅವನಿಗೆ ಲಭ್ಯ ಇರಬೇಕು. ಸೊ ಆಮೇಲೆ ತಾನು ಇಚ್ಛಿಸುವಂತಹ ವಸ್ತು ಮತ್ತು ತಾನು ಅಂದುಕೊಂಡಿರುವಂತಹ ಬೆಲೆ ಅದು ಮ್ಯಾಚ್ ಆಗ್ಬೇಕು, ಅದು ಏನು ಟ್ಯಾಲಿ ಆಗ್ಬೇಕಾಗತ್ತೆ. ಸೊ the willingness and ability to buy and sell is a very important feature of any market. And existence of a price. See, the price, ಒಂದು ಬೆಲೆ ಅನ್ನುವಂತಹ ಒಂದು ವ್ಯವಸ್ಥೆ ಇರಬೇಕಾಗತ್ತೆ. ಆ ಬೆಲೆ ಅಥವಾ ವಸ್ತುವಿಗೆ ಒಂದು ಬೆಲೆ ನಿಗದಿಪಡಿಸಿಲ್ಲ ಅಂತಂದಾಗ ಏನಾಗತ್ತೆ, ಮಾರಾಟಗಾರರಿಗೂ ಕೂಡ ಕನ್ಫ್ಯೂಸ್ ಆಗತ್ತೆ. ಅಥವಾ ಹಿಂದಿನ ದಿನಗಳಲ್ಲಿ ಬಾರ್ಟರ್ ಸಿಸ್ಟಮ್ ಅಥವಾ ಸಾಟಿ ಪದ್ಧತಿ ಅಸ್ತಿತ್ವದಲ್ಲಿರುವಾಗ ಆ ವಸ್ತುವಿಗೆ ಒಂದು ನಿಗದಿತ ಬೆಲೆ ಅಂತ ಇರೋದಿಲ್ಲ. ಸೊ ಆ ವಸ್ತುವಿನ ಗುಣಮಟ್ಟ ಆಗಿರಬಹುದು ಅಥವಾ ವಸ್ತುವಿನ ಕ್ವಾಂಟಿಟಿ ಆಗಿರಬಹುದು, ಆ ವಸ್ತುವಿನ ಒಂದು ಮೌಲ್ಯವನ್ನ ಕಟ್ಟೋದಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಬಟ್ ಇತ್ತೀಚಿನ ದಿನ ಈಗ ಏನಾಗಿದೆ ಅಂದ್ರೆ ಹಣದ ವ್ಯವಸ್ಥೆ ಇರೋದ್ರಿಂದ, ಕಾಯಿನ್ಸ್, ನೋಟ್ಸ್ ಅದನ್ನ ನಾವು ಡಿವೈಡ್ ಮಾಡುವಂತಹ ಒಂದು ಅವಕಾಶ ಇರೋದ್ರಿಂದ ಏನಾಗುತ್ತೆ, ಪ್ರತಿಯೊಂದು ವಸ್ತುವಿಗೂ ಕೂಡ ಅದರ ಕ್ವಾಲಿಟಿ ಆಧಾರದಲ್ಲಿ, ಕ್ವಾಂಟಿಟಿ ಆಧಾರದಲ್ಲಿ, ಸಪ್ಲೈನ ಆಧಾರದಲ್ಲಿ, ಡಿಮಾಂಡ್ ಆಧಾರದಲ್ಲಿ ಆ ವಸ್ತುವಿಗೆ ಬೆಲೆಯನ್ನ ಕಟ್ಟಲಾಗುತ್ತೆ, ಬೆಲೆಯನ್ನ ನಿಗದಿಪಡಿಸಲಾಗತ್ತೆ ಅಥವಾ ಬೆಲೆ ತನ್ನಿಂತಾನೆ ನಿಗದಿ ಆಗತ್ತೆ ಅಂತ ಹೇಳ್ಬೋದು. ಸೊ ಬೆಲೆ ಬಗ್ಗೆ ಹೇಳ್ಬೇಕು ಅಂದ್ರೆ ಬೆಲೆಯನ್ನ ಕೆಲವೊಂದು ಮಾರುಕಟ್ಟೆ ವ್ಯವಸ್ಥೆಗಳಲ್ಲಿ ನಿಗದಿಪಡಿಸಲಾಗುತ್ತೆ. See, the government ಒಂದೊಂದ್ಸರಿ the government fixes the rates for particular products. See, sometimes the producer fixes the prices of the product. Depends on the market situation. And sometimes the price is determined with the with the buyers and sellers, where the buyer is ready to buy that product with that money or with that price, and the seller should be ready to sell that product with that particular price. So price ಅನ್ನೋದು ಬಹಳ ದೊಡ್ಡದಾದಂತಹ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ದ ಪ್ರೈಸಿಂಗ್ ಪಾಲಿಸಿ ಅಂತಾನೆ ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಅಲ್ಲಿ ಇದೆ. ಸೊ ಪ್ರೈಸಿಂಗ್ ಪಾಲಿಸಿನಲ್ಲಿ ಅನೇಕವಾದಂತಹ ವಿಧಾನಗಳಿದಾವೆ. ಸೊ ಅನೇಕ ವಿಧಾನಗಳನ್ನ ಬಳಸಿಕೊಂಡು ಒಂದು ವಸ್ತುವಿನ ಬೆಲೆಯನ್ನ ನಿಗದಿಪಡಿಸೋದು ಹೇಗೆ ಅಂತ ತುಂಬಾ ಡೀಟೇಲ್ ಆಗಿ ನಾವು ತಿಳ್ಕೊಳ್ಬಹುದು. ಸೊ ಪ್ರತಿಯೊಂದು ಮಾರುಕಟ್ಟೆಯಲ್ಲೂ ಕೂಡ ಒಂದು ವಸ್ತುವಿಗೆ ಹೇಗೆ ಬೆಲೆಯನ್ನು ನಿಗದಿಪಡಿಸಲಾಗತ್ತೆ ಅಥವಾ ಬೆಲೆ ಹೇಗೆ ನಿರ್ಧಾರ ಆಗತ್ತೆ ಅನ್ನೋದನ್ನ ನಾವು ಬಹಳ ಸಮಗ್ರವಾಗಿ ತಿಳ್ಕೊಳ್ಬಹುದು. ಆಮೇಲೆ ದೆನ್ ಮಾರ್ಕೆಟ್ ನ ಇನ್ನೊಂದು ವಿಶೇಷತೆ ಅಥವಾ ಲಕ್ಷಣ ಏನು ಅಂತಂದ್ರೆ ಎಕ್ಸಿಸ್ಟೆನ್ಸ್ ಆಫ್ ಅ ಪರ್ಟಿಕ್ಯುಲರ್ ಪ್ಲೇಸ್. See, there should be a particular place where they should be that is needed for product market. See, ಒಂದು ಪ್ಲೇಸ್ ಒಂದು ಭೌಗೋಳಿಕ ಪ್ರದೇಶ ಅಂತ ಬೇಕಾಗತ್ತೆ, ಒಂದು ಮಾರುಕಟ್ಟೆಗೆ ಒಂದು ಸ್ಥಳ ಅಂತ ಬೇಕಾಗಿರತ್ತೆ. ಇದು ವಸ್ತುಗಳ ಮಾರಾಟಕ್ಕೆ ಒಂದು ನಿಗದಿತ ಸ್ಥಳ ಅಂತ ಬೇಕಾಗತ್ತೆ. ದಿಸ್ ಇಸ್ ನಾಟ್ ನೀಡೆಡ್ ಫಾರ್ ಸರ್ವಿಸ್ ಮಾರ್ಕೆಟ್. ಇದು
ಸೇವೆಗಳನ್ನ ಕೊಡೋದಕ್ಕೆ ಇಲ್ಲಿ ಜಾಗ ಅಂತ ಬೇಕಾಗಿಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್ ನಾವು APMC ಮಾರುಕಟ್ಟೆ ಆಗಿರ್ಬೋದು, RMC ಅಂತ ಒಂದೊಂದು ಮಾರುಕಟ್ಟೆ, ಮಂಡಿ ಅಂತ ಹೇಳ್ತೀವಿ, ಅಥವಾ ಸಂತೆ ನಡೆಯುವಂತಹ ಒಂದಷ್ಟು ಜಾಗ, ಸೊ ಮಾರ್ಕೆಟ್ ಪ್ಲೇಸ್ ಅಂತ ಹೇಳ್ತೀವಿ. ಈ ಇಂತಹ ಒಂದು ವ್ಯವಸ್ಥೆಗೆ ನಮ್ಗೆ KR ಮಾರ್ಕೆಟ್ ಅಂತಂದ್ರೆ, ಮಾರ್ಕೆಟ್ ಅಂದ್ರೆ ಓಕೆ, KR ಮಾರ್ಕೆಟ್ ಅನ್ನೋದು ನಮ್ಗೆ ಒಂದು ನೆನಪಿಗೆ ಬರುತ್ತೆ. ಮಾರ್ಕೆಟ್ ಅಂದ ತಕ್ಷಣನೇ ಒಂದಷ್ಟು ಜನ ಬೈಯರ್ಸ್ ಇರ್ತಾರೆ, ಒಂದಷ್ಟು ವಸ್ತುಗಳನ್ನ ಇಟ್ಕೊಂಡು ಬೆಲೆಗಳನ್ನ ಹೇಳ್ತಾ ಇರ್ತಾರೆ, ಅಥವಾ ಜನರನ್ನ ಆಕರ್ಷಿಸ್ತಾ ಇರ್ತಾರೆ. ಆಮೇಲೆ ಕೊಂಡ್ಕೊಳ್ಳೋರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರ್ತಾರೆ. ಸೊ ಒಂದು ಗಿಜಿಗಿಜಿ ವಾತಾವರಣ ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಬಹುದು. ಬಟ್ ಸೇವೆ ಮಾರುಕಟ್ಟೆಯಲ್ಲಿ ಈ ತರ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಇರೋದಿಲ್ಲ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್, ಈಗ ಡಾಕ್ಟರ್ ಸರ್ವಿಸ್ ಬೇಕು, ಟೀಚರ್ ಸರ್ವಿಸ್ ಬೇಕು ಅಂತಂದ್ರೆ ಎಲ್ಲಾ ಕಡೆನೂ ಕೂಡ ಸಿಗೋದಿಲ್ಲ. ಟೀಚರ್ ಸರ್ವಿಸ್ ಅಥವಾ ಲಾಯರ್ ಸರ್ವಿಸ್ ಬೇಕು ಅಂದ್ರೆ ನೀವು ಲಾಯರ್ ಆಫೀಸ್ಗೆ ಹೋಗ್ಬೇಕಾಗತ್ತೆ, ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ಲೀಗಲ್ ಸರ್ವಿಸ್ಗೋಸ್ಕರ. ಬ್ಯಾಂಕಿಂಗ್ ಸರ್ವಿಸ್ ಅಂತಂದ್ರೆ ಬ್ಯಾಂಕ್ ಹೋಗ್ಬೇಕಾಗತ್ತೆ. ಅಂಡ್ ದೆನ್ ಕನ್ಸಲ್ಟಿಂಗ್ ಸರ್ವಿಸಸ್, ಕೆಲವೊಂದ್ಸರಿ ಕನ್ಸಲ್ಟಿಂಗ್ ಫೋನ್ ಮೂಲಕನೂ ಕೂಡ ಕನ್ಸಲ್ಟಿಂಗ್ ಸರ್ವಿಸಸ್ ಕೊಡ್ತಾರೆ. ಡಾಕ್ಟರ್ ಸರ್ವಿಸ್ ಬೇಕು ಅಂತಂದ್ರೆ ನೀವು ಕ್ಲಿನಿಕ್ ಅಥವಾ ಹಾಸ್ಪಿಟಲ್ಸ್ ಹೋಗ್ಬೇಕಾಗತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಒಂದೇ ಕಡೆ ಸಿಗೋದಿಲ್ಲ, ಬೇರೆ ಬೇರೆ ಕಡೆ ವ್ಯವಸ್ಥೆ ಇರುತ್ತೆ. ಸೊ ಮಾರುಕಟ್ಟೆಯಲ್ಲಿ ಈ ಒಂದು ವ್ಯವಸ್ಥೆ ಅಥವಾ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಇರುತ್ತೆ. ನೆಕ್ಸ್ಟ್ ಮಾರುಕಟ್ಟೆ ರಚನೆ. ಮಾರುಕಟ್ಟೆ ರಚನೆ ಯಾವ ರೀತಿ ಇದೆ, ಹೌ ಇಸ್ ಅ ಮಾರ್ಕೆಟ್ ಸ್ಟ್ರಕ್ಚರ್, ಹೌ ಶುಡ್ ಬಿ ದ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನೋದನ್ನ ಪಪಾಸ್ ಮತ್ತು ಹೆರ್ಷಿ ಅವರು ಹೇಳ್ತಾರೆ. ಮಾರ್ಕೆಟ್ ಸ್ಟ್ರಕ್ಚರ್ ರೆಫರ್ಸ್ ಟು ದಿ ನಂಬರ್ ಅಂಡ್ ಸೈಜ್ distribution of buyers and sellers in the market for a good or service. ಅಂದ್ರೆ ಮಾರುಕಟ್ಟೆ ರಚನೆ ಅಂತಂದ್ರೆ ಅಲ್ಲಿ ಎಷ್ಟು ಪ್ರಮಾಣದ ಬೈಯರ್ಸ್ ಅಂದ್ರೆ ಕೊಂಡುಕೊಳ್ಳುವವರು ಮತ್ತು ಮಾರಾಟಗಾರರು ಇರ್ತಾರೆ. ಅಂದ್ರೆ ಅಲ್ಲಿ ವಸ್ತುಗಳನ್ನ ಮತ್ತು ಸೇವೆಗಳನ್ನ ಎಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳುವ ಗ್ರಾಹಕರಿರ್ತಾರೆ ಮತ್ತು ಮಾರಾಟಗಾರರು ಇರ್ತಾರೆ ಅನ್ನೋದರ ಮೇಲೆ ಮಾರುಕಟ್ಟೆ ರಚನೆ ಅನ್ನೋದು ಡಿಪೆಂಡ್ ಆಗಿದೆ ಅಂತ ಹೇಳ್ತೀವಿ ಅಲ್ವಾ. ಮಾರುಕಟ್ಟೆ ದೊಡ್ಡ ಪ್ರಮಾಣದಲ್ಲಿದ್ರೆ ಅದಕ್ಕೆ ಒಂದು ರೀತಿಯಾದಂತಹ ಒಂದು ಮಾರುಕಟ್ಟೆ ರಚನೆಗೆ ಹೆಸರಿದೆ. ಒಬ್ಬನೇ ಒಬ್ಬ ಮಾರಾಟಗಾರ ಇದ್ದಾನೆ ಅಂತಂದ್ರೆ ಅದೊಂಥರ ಮಾರುಕಟ್ಟೆ ವ್ಯವಸ್ಥೆ ಆಗಿರುತ್ತೆ. ಅನೇಕ ಜನ ಮಾರಾಟಗಾರರು, ಅನೇಕ ಜನ ಕೊಂಡ್ಕೊಳ್ಳೋರು ಇದ್ರೆ ಅದು ಒಂಥರದ ವ್ಯವಸ್ಥೆ ಆಗಿರುತ್ತೆ. ಸೊ ಅದನ್ನ ನಾವು ತುಂಬಾ ಡೀಟೇಲ್ ಆಗಿ ನೆಕ್ಸ್ಟ್ ನೋಡಬಹುದಾಗಿದೆ. ಅಂಡ್ ಹೌ ದಟ್ ವಿ ಕ್ಯಾನ್ ಕ್ಲಾಸಿಫೈ ದ ಮಾರ್ಕೆಟ್ಸ್, ಮಾರುಕಟ್ಟೆಗಳ ವರ್ಗೀಕರಣವನ್ನ ಹೇಗೆ ಮಾಡಬಹುದು ನಾವು, ಹೌ ವಿ ಕ್ಯಾನ್ ಕ್ಲಾಸಿಫೈ ದ ಮಾರ್ಕೆಟ್ಸ್, ಹೌ ದ ಮಾರ್ಕೆಟ್ಸ್ ಆರ್ ಕ್ಲಾಸಿಫೈಡ್. ಸಿ, ಮಾರ್ಕೆಟ್ಸ್ ಆರ್ ಕ್ಲಾಸಿಫೈಡ್ on the basis of area, okay, nature of transaction, the volume of business. ವಿಸ್ತೀರ್ಣದ ಆಧಾರದ ಮೇಲೆ ಮಾರುಕಟ್ಟೆಯನ್ನು ವರ್ಗೀಕರಣ ಮಾಡಿದ್ದಾರೆ. ಇಟ್ ಇಸ್ ಬೇಸ್ಡ್ ಆನ್ ದ ಏರಿಯಾ. ಲೋಕಲ್ ಮಾರ್ಕೆಟ್ ಆಗಿರಬಹುದು, ನ್ಯಾಷನಲ್ ಮಾರ್ಕೆಟ್ ಆಗಿರಬಹುದು, ಅಥವಾ ಒಂದು ರೀಜನ್ ವೈಸ್ ಬೆಂಗಳೂರು ಸುತ್ತಮುತ್ತದ ಮಾರುಕಟ್ಟೆ ಅಂತ ನಾವು ಒಂದು ಎಕ್ಸಾಂಪಲ್ ಅಂತ ತಗೋಬಹುದು. ಅಥವಾ ಕರ್ನಾಟಕದಾದ್ಯಂತದ ಒಂದು ಮಾರುಕಟ್ಟೆ, ಇಡೀ ರಾಷ್ಟ್ರದ ಭಾರತದ ಒಳಗಡೆ ಇರುವಂತಹ ಒಂದು ಮಾರುಕಟ್ಟೆ, ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಬೇರೆ ಬೇರೆ ದೇಶಗಳಿಗೆ ಚಾಚಿದಂತಹ ಮಾರುಕಟ್ಟೆ. ಹೀಗೆ ಮಾರುಕಟ್ಟೆಯನ್ನ ನಾವು ವಿಸ್ತೀರ್ಣದ ಆಧಾರದಲ್ಲಿ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ, ಕ್ಲಾಸಿಫೈ ಮಾಡ್ತೀವಿ, ವರ್ಗೀಕರಣ ಮಾಡ್ತೀವಿ. ದೆನ್ ಮಾರ್ಕೆಟ್ ಇಸ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ದ ನೇಚರ್ ಆಫ್ ಟ್ರಾನ್ಸಾಕ್ಷನ್. ಯಾವ ರೀತಿಯ ವಹಿವಾಟು ನಡೆಯುತ್ತೆ ಅನ್ನೋದ್ರ ಆಧಾರದ ಮೇಲೆ ಮಾರುಕಟ್ಟೆಯನ್ನ ವರ್ಗೀಕರಣ ಮಾಡಲಾಗಿದೆ. ಎಷ್ಟು ವಹಿವಾಟು ನಡೆಯುತ್ತೆ, ಯಾವ ರೀತಿಯಲ್ಲಿ ವಹಿವಾಟು ನಡೆಯುತ್ತೆ ಅನ್ನೋದ್ರ ಆಧಾರದಲ್ಲಿ ಕೂಡ ಮಾರುಕಟ್ಟೆಗಳ ವರ್ಗೀಕರಣ ಆಗಿದೆ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ವಹಿವಾಟು ನಡೆಯುತ್ತಾ, ಸಣ್ಣ ಪ್ರಮಾಣದಲ್ಲಿ ವಹಿವಾಟು ನಡೆಯುತ್ತಾ. ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಇ-ಕಾಮರ್ಸ್ ಬಹಳಷ್ಟು ಹೆಚ್ಚಿನ ಜನ ಇ-ಕಾಮರ್ಸ್ ಅನ್ನ ನಂಬ್ಕೊಂಡಿದ್ದಾರೆ ಮತ್ತು ಅನೇಕ ಇ-ಕಾಮರ್ಸ್ ಕಂಪನಿಗಳನ್ನ ಆನ್ಲೈನ್ ಲೈಕ್ ಆನ್ಲೈನ್ ಶಾಪಿಂಗ್
ಇದನ್ನ ನಾವು ಏನೋ ಫಾಲೋ ಮಾಡ್ತಾ ಇದ್ದೀವಿ. ಬೇಕಾದ ವಸ್ತುಗಳನ್ನ ನಾವು ಫೋನಲ್ಲಿ ಇಟ್ಕೊಂಡು ಏನ್ ಮಾಡ್ತೀವಿ, ವಸ್ತುಗಳನ್ನ ಫೋನು, ಸಿಸ್ಟಮ್, ಲ್ಯಾಪ್ಟಾಪ್ ಅಲ್ಲಿ ನೋಡ್ಕೊಂಡು ಆರ್ಡರ್ ಮಾಡ್ತೀವಿ, ನಮ್ಮ ಮನೆ ಹತ್ರ ಬರುತ್ತೆ. ಸೊ ಈ ರೀತಿಯಾದಂತಹ ವ್ಯವಸ್ಥೆ, ವಹಿವಾಟು ಸ್ವರೂಪ ನಡೀತಾ ಇದೆ. ಅಂಡ್ ದ ವಾಲ್ಯೂಮ್ ಆಫ್ ಬಿಸ್ನೆಸ್, ವ್ಯವಹಾರದ ಪ್ರಮಾಣ ಎಷ್ಟು? ಹೌ ಇಸ್ ದಟ್ ದ ವಾಲ್ಯೂಮ್ ಆಫ್ ದ ಬಿಸ್ನೆಸ್? ಎಷ್ಟು ಪ್ರಮಾಣದಲ್ಲಿ ವ್ಯವಹಾರ ನಡೆಯುತ್ತೆ? ಲಕ್ಷಾಂತರ ವ್ಯವಹಾರ ನಡೆಯುತ್ತಾ, ಕೋಟ್ಯಾಂತರ ರೂಪಾಯಿ ಪ್ರಮಾಣದಲ್ಲಿ ಬಿಸ್ನೆಸ್ ನಡೆಯುತ್ತಾ ಅನ್ನೋದ್ರ ಆಧಾರದಲ್ಲೂ ಕೂಡ ಅಂದ್ರೆ ಎಷ್ಟು ವಾಲ್ಯೂಮ್, ಅಂದ್ರೆ ಮೌಲ್ಯದ ವಸ್ತುಗಳಲ್ಲಿ ಮಾರಾಟ ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಏನು ಮಾರುಕಟ್ಟೆಗಳ ವರ್ಗೀಕರಣದಲ್ಲಿ ಹೇಳ್ಬೋದು. ಅಂಡ್ ಮಾರ್ಕೆಟ್ಸ್ ಆರ್ ಕ್ಲಾಸಿಫೈಡ್ ಅಗೇನ್ ಆನ್ ದ ಬೇಸಿಸ್ ಆಫ್ ರೆಗ್ಯುಲೇಷನ್, ನಿಯಂತ್ರಣದ ಆಧಾರದಲ್ಲಿ. ಸಿ, ಒಂದು ಮಾರುಕಟ್ಟೆ ಯಾವ ನಿಯಂತ್ರಣಕ್ಕೆ ಒಳಪಟ್ಟಿದೆ? ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿದ್ಯಾ ಅಥವಾ ನಿಯಂತ್ರಣಕ್ಕೆ ಒಳಪಟ್ಟಿಲ್ವಾ? ಸೊ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ರೆ ಅದನ್ನ ನಾವು ಮೊನೋಪಲಿ ಅಲ್ವಾ? ಮೊನೋಪಲಿ ಅಲ್ಲ, ಅಂದ್ರೆ ಮೊನೋಪಲಿಯನ್ನ ತಡೆಯೋಕ್ಕೋಸ್ಕರನೇ ಸರ್ಕಾರ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳುತ್ತೆ. ಅಂದ್ರೆ ಗ್ರಾಹಕರಿಗೆ ಏನು ತೊಂದರೆ ಆಗ್ಬಾರ್ದು ಅನ್ನೋಂಥ ಉದ್ದೇಶದಿಂದ ಆ ಮಾರುಕಟ್ಟೆ ವ್ಯವಸ್ಥೆಯನ್ನ ಸರ್ಕಾರ ಏನ್ ಮಾಡುತ್ತೆ, ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ಹೀಗೆ ಯಾವ ರೀತಿಯ ನಿಯಂತ್ರಣಗಳನ್ನ ಹೊಂದಿರುತ್ತೆ? ಸೊ ನೆಕ್ಸ್ಟ್, ದ ಪೊಸಿಷನ್ ಆಫ್ ಸೆಲ್ಲರ್ಸ್, ಮಾರಾಟಗಾರರ ಯಾವ ಸ್ಥಾನವನ್ನ ಹೊಂದಿದ್ದಾರೆ? ಸಿ, ಸೆಲ್ಲರ್ಸ್ಗೆ ಇರುವಂತಹ ಸ್ಥಾನಮಾನ ಏನು? ಕೆಲವೊಂದು ಮಾರುಕಟ್ಟೆಗಳಲ್ಲಿ ಸೆಲ್ಲರ್ಸ್ ಆರ್ ಅಲ್ಟಿಮೇಟ್, ಅಂದ್ರೆ ಸೆಲ್ಲರ್ಸ್ಗೆ ಏನ್ ಬೇಕು ಅದನ್ನ ಕೊಡೋದಿಕ್ಕೆ ಏನು ಮಾರಾಟಗಾರರು ಏನು ತಮ್ಮಲ್ಲೇ ಸ್ಪರ್ಧೆಯನ್ನ ನಡೆಸ್ತಾ ಇರ್ತಾರೆ. ಯಾವ ರೀತಿ ಗ್ರಾಹಕರನ್ನ ಒಂದು ಏನೋ ವಸ್ತುವಿನಿಂದ ಅವ್ರಿಗೆ ಖುಷಿಯನ್ನ ಅಥವಾ ಸಂತೃಪ್ತಿಯನ್ನ ಒದಗಿಸಿ ಕೊಡೋದು ಅನ್ನೋದ್ರ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾರೆ. ಗ್ರಾಹಕರಿಗೆ ಒಳ್ಳೆ ವಸ್ತುಗಳನ್ನ ಕೊಡಬೇಕು, ಆ ಮೂಲಕ ತಮ್ಮ ಕಂಪನಿ ಅಥವಾ ತಮ್ಮ ಮಾರುಕಟ್ಟೆ ಹೆಚ್ಚಾಗಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಸೊ ಗ್ರಾಹಕರೇ ಅಲ್ಲಿ ಹೆಚ್ಚು ಮಹತ್ವದ ಪಾತ್ರವನ್ನ ವಹಿಸ್ತಾ ಇರ್ತಾರೆ. ಸೊ ಗ್ರಾಹಕರಿಗೋಸ್ಕರ ಅಥವಾ ಕಸ್ಟಮರ್ಸ್ಗೋಸ್ಕರ ಏನೋ ಸೆಲ್ಲರ್ಸ್, ದ ಪೊಸಿಷನ್ ಆಫ್ ದ ಸೆಲ್ಲರ್, ಸಾರಿ, ಮಾರಾಟಗಾರರ ಸ್ಥಾನ ಅಂದ್ರೆ ಮಾರಾಟಗಾರರು ತಾವು ಯಾವ ಸ್ಥಾನವನ್ನ ಹೊಂದಿದ್ದಾರೆ ಅನ್ನೋದು. ಮಾರಾಟಗಾರರ ನಿರ್ಣಯನೇ ಅಂತಿಮನ? ಅವರೇ ಬೆಲೆಗಳನ್ನ ಫಿಕ್ಸ್ ಮಾಡೋದಾ ಅಥವಾ ಬೆಲೆಗಳು ಗ್ರಾಹಕರಿಂದಾಗಿ ಏನೋ ಅಥವಾ ಒಂದು ವ್ಯವಸ್ಥೆಯಿಂದಾಗಿ ಅಲ್ಲಿ ಏನೋ ಬೆಲೆ ನಿರ್ಧಾರ ಆಗತ್ತಾ? ಈ ರೀತಿಯ ಒಂದು ಏನೋ ಆಧಾರದ ಮೇಲೆ ಮಾರುಕಟ್ಟೆಯನ್ನು ವರ್ಗೀಕರಣ ಮಾಡಲಾಗಿದೆ. ಅಂಡ್ ಡಿಗ್ರಿ ಆಫ್ ಕಾಂಪಿಟೇಷನ್, ಸ್ಪರ್ಧೆಯ ಮಟ್ಟ. ಹೌ ಇಸ್ ದ ಡಿಗ್ರಿ ಆಫ್ ಕಾಂಪಿಟೇಷನ್? ಎಷ್ಟು ಸ್ಪರ್ಧೆಯ ಮಟ್ಟ ಇದೆ, ಯಾವ ರೀತಿಯ ಸ್ಪರ್ಧೆಯನ್ನ ಅಲ್ಲಿ ಹೊಂದಿದ್ದಾರೆ ಅನ್ನೋದ್ರ ಆಧಾರದಲ್ಲಿ ಕೂಡ ಏನೋ ಮಾರುಕಟ್ಟೆಯನ್ನ ವರ್ಗೀಕರಣ ಮಾಡಲಾಗಿದೆ. ಲೈಕ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ ಅಲ್ಲಿ ನೇರವಾದಂತಹ ಸ್ಪರ್ಧೆ ಇರುತ್ತೆ ಅಥವಾ ಅಪಾರ ಸ್ಪರ್ಧೆ ಇರುತ್ತೆ. ಗ್ರಾಹಕರು ಸ್ಪರ್ಧೆ ನಡೆಸ್ತಾ ಇರ್ತಾರೆ ಮತ್ತು ಕೊಂಡುಕೊಳ್ಳುವವರು, ಮಾರಾಟಗಾರರು ಕೂಡ ಅಲ್ಲಿ ಸ್ಪರ್ಧೆಯನ್ನ ನಡೆಸ್ತಾ ಇರ್ತಾರೆ. ಸೊ ಯಾವ ಸ್ಪರ್ಧೆ ಯಾವ ಮಟ್ಟದಲ್ಲಿದೆ ಅನ್ನೋದ್ರ ಆಧಾರದಲ್ಲಿ ನಾವು ಮಾರುಕಟ್ಟೆಯನ್ನ ಕ್ಲಾಸಿಫೈ ಮಾಡಬಹುದು. ಅಂಡ್ ಅನಾಲಿಸಿಸ್, ಮಾರ್ಕೆಟ್ಸ್ ಆರ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಅನಾಲಿಸಿಸ್, ವಿಶ್ಲೇಷಣೆಯ ಆಧಾರದಲ್ಲಿ ಯಾವ ತರಹದಲ್ಲಿ ಈ ಮಾರುಕಟ್ಟೆಯನ್ನ ವಿಶ್ಲೇಷಣೆ ಮಾಡಬಹುದಾಗಿದೆ, ಎಷ್ಟು ಪ್ರಮಾಣದಲ್ಲಿ ಏನೋ ಅಲ್ಲಿ ಮಾರುಕಟ್ಟೆಯಲ್ಲಿ ವಸ್ತುಗಳ ವಿನಿಮಯ ಆಗ್ತಾ ಇರುತ್ತೆ, ಬೆಲೆಗಳ ನಿರ್ಧಾರ ಆಗ್ತಾ ಇರುತ್ತೆ, ಮತ್ತು ಯಾವ ಮಾರುಕಟ್ಟೆ ಯಾವ ಲೈಕ್ ಪರ್ಫೆಕ್ಟ್ ಕಾಂಪಿಟೇಷನ್, ಇಂಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆಗೆ ಒಳಪಟ್ಟು ನಾವು ಮಾರುಕಟ್ಟೆಯನ್ನ ಡಿಸೈಡ್ ಮಾಡಬಹುದಾಗಿದೆ. ಸೊ ಮಾರ್ಕೆಟ್ಸ್ ಆರ್ ಆಲ್ಸೋ ವೇರಿ ಇನ್ ದ ಸ್ಟ್ರಕ್ಚರ್. ಈಗ ಮಾರುಕಟ್ಟೆಗಳು ಕೆಲವೊಂದು ಸಾರಿ ತಮ್ಮ ರಚನೆಯಿಂದಾಗೇನೆ ವಿಭಿನ್ನವಾಗಿರುತ್ತೆ. ದೇ ಆರ್ ಬೇಸ್ಡ್ ಆನ್ ದ ಸಪ್ಲೈ ಸೈಡ್ ಮಾರ್ಕೆಟ್ ಅಂಡ್ ಡಿಮ್ಯಾಂಡ್ ಸೈಡ್ ಮಾರ್ಕೆಟ್ ಅಂತ ನಾವು ಹೇಳ್ತೀವಿ. ಸಪ್ಲೈ ಸೈಡ್ ಮಾರ್ಕೆಟ್ ಇಸ್, ಸಪ್ಲೈ ಸೈಡ್ ಇಂದ ನಾವು ನೋಡೋದಾದ್ರೆ ಸಪ್ಲೈ ಮಾಡುವಂತಹ ಅಂದ್ರೆ ಪೂರೈಕೆಯ ಭಾಗದಿಂದ ನಾವು ನೋಡಿದಾಗ ಯಾವ ರೀತಿಯ ಮಾರುಕಟ್ಟೆ
ಅಥವಾ ಒಂದು ವಸ್ತುವಿನ ಉತ್ಪಾದಕ ಇರ್ತಾನೆ, ಅವನು ಬೇರೆ ಬೇರೆ ರೀತಿಯಾದಂತಹ ಫ್ಯಾಕ್ಟರ್ಸ್ ಆಫ್ ಪ್ರಾಡಕ್ಟ್ಸ್ಗಳನ್ನ ಬಳಸ್ಕೊಂಡು ತನ್ನ ವಸ್ತುವಿನ ಉತ್ಪಾದನೆ ಮಾಡ್ತಾ ಇರ್ತಾನೆ, ಅದನ್ನ ಸಪ್ಲೈ ಮಾಡ್ತಾ ಇರ್ತಾನೆ. ಸಪ್ಲೈ ಜಾಸ್ತಿ ಆದಾಗ ಏನಾಗುತ್ತೆ, ವಸ್ತುಗಳ ಬೆಲೆ ಕಡಿಮೆ ಆಗ್ತಾ ಬರುತ್ತೆ. ವಸ್ತುಗಳ ಬೆಲೆ ಕಡಿಮೆ ಆಗ್ತಾ ಬಂದಾಗ ಏನು ಅದರ ಮಾರಾಟ ಅದರ ಬೇಡಿಕೆ ಜಾಸ್ತಿ ಆಗ್ತಾ ಹೋಗಬಹುದು. ಇನ್ನೊಂದು ರೀತಿನಲ್ಲಿ ನೋಡಿದ್ರೆ, ಸಪ್ಲೈ ಸೈಡಿಂದ ನೋಡಿದ್ರೆ ನಾವು ವಸ್ತುಗಳ ಪೂರೈಕೆ ಜಾಸ್ತಿ ಆಗ್ತಾ ಇದ್ದಂತೆನೆ ಓವರ್ ಪ್ರೊಡಕ್ಷನ್ ಆಗ್ಬಿಡುತ್ತೆ, ಬೆಲೆ ಕಡಿಮೆ ಆಗ್ತಾ ಬರುತ್ತೆ. ಬೆಲೆ ಕಡಿಮೆ ಆದಾಗ ಲಾಸ್ ಆಗುತ್ತೆ ಅಥವಾ ಆದಾಯ ಕಡಿಮೆ ಆಗುತ್ತೆ. ಆದಾಯ ಕಡಿಮೆ ಆದಾಗ ಹೂಡಿಕೆ ಉತ್ಪಾದನೆ ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಡಿಮಾಂಡ್ ಸೈಡಿಂದ ನೋಡಿದ್ರೆ, ಡಿಮಾಂಡ್ ಜಾಸ್ತಿ ಆದ್ರೆ ಏನಾಗುತ್ತೆ, ವಸ್ತುಗಳ ಬೆಲೆ ಏರಿಕೆ ಆಗಬಹುದು. ವಸ್ತುಗಳ ಬೆಲೆ ಏರಿಕೆ ಆದಾಗ ಅದರ ಬೇಡಿಕೆ ಕಡಿಮೆ ಆಗಬಹುದು ಒಂದು ಇದರಲ್ಲಿ. ಆಮೇಲೆ ಇನ್ನೊಂದು ಸನ್ನಿವೇಶ ಹೇಗೆ ಅಂತಂದ್ರೆ, ಡಿಮಾಂಡ್ ಬೇಡಿಕೆ ಜಾಸ್ತಿ ಆಗ್ತಾ ಇದ್ದಂತೆನೆ ಅದರ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದಾಗ ಆದಾಯ ಹೆಚ್ಚಾಗುತ್ತೆ, ಉದ್ಯೋಗ ಹೆಚ್ಚಾಗುತ್ತೆ, ಹೂಡಿಕೆ ಈ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರ ಆಧಾರದಲ್ಲೂ ಕೂಡ ಮಾರುಕಟ್ಟೆಯನ್ನ ನಾವು ವಿಶ್ಲೇಷಣೆ ಮಾಡಬಹುದು. ಸಪ್ಲೈ ಸೈಡ್ ಅಲ್ಲಿ ನಾವು ನಂಬರ್ ಆಫ್ ಬಯರ್ಸ್ ಮತ್ತು ಸೆಲ್ಲರ್ಸ್ ಎಷ್ಟಿದ್ದಾರೆ ಅಂತ ನೋಡ್ಬೇಕಾಗತ್ತೆ. ಅಂದ್ರೆ ಮಾರಾಟಗಾರರು ಎಷ್ಟಿದ್ದಾರೆ ಮತ್ತು ಸೆಲ್ಲರ್ಸ್ ಎಷ್ಟಿದ್ದಾರೆ ಅಂತ. ಡಿಮಾಂಡ್ ಸೈಡ್ ಅಲ್ಲಿ ಓನ್ಲಿ ದ ನಂಬರ್ ಆಫ್ ಬಯರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದೇ ಡಿಸೈಡ್ ಎವ್ರಿಥಿಂಗ್. ಅವ್ರು ಎಷ್ಟು ಪ್ರಮಾಣದಲ್ಲಿ ಬೇಡಿಕೆಯನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಆ ಮಾರುಕಟ್ಟೆಯನ್ನ ನಾವು ಇದು ಮಾಡ್ಬೋದು. ಅಂಡ್ ಟೈಪ್ಸ್ ಆಫ್ ಮಾರ್ಕೆಟ್. ಈಗ ಮಾರುಕಟ್ಟೆಯ ಪ್ರಕಾರಗಳು ಏನು ಅನ್ನೋದನ್ನ ನಾವು ನೋಡೋಣ ಒಂದೊಂದಾಗೇನೆ. ವಾಟ್ ಇಸ್ ಪರ್ಫೆಕ್ಟ್ ಕಾಂಪಿಟೇಷನ್? ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ ಏನು? ಫಸ್ಟ್ ಒನ್, ಪರಿಪೂರ್ಣ ಪೈಪೋಟಿ. ಆನ್ ದ ಬೇಸಿಸ್ ಆಫ್, ನೋಡಿ ಇದು ಆನ್ ದ ಬೇಸಿಸ್ ಆಫ್ ಕಾಂಪಿಟೇಷನ್ ಮಾರುಕಟ್ಟೆಯನ್ನ ನಾವು ಡಿವೈಡ್ ಮಾಡಿದ್ದು. ಸೊ ಪರಿಪೂರ್ಣ ಪೈಪೋಟಿ ಅಂದ್ರೆ ಏನು? ದೇರ್ ವಿಲ್ ಬಿ ಪರ್ಫೆಕ್ಟ್ ಕಾಂಪಿಟೇಷನ್ ಅಮಾಂಗ್ ದ ಬಯರ್ಸ್ ಅಂಡ್ ಸೊ there the perfectly competitive market will have large number of buyers and large number of sellers. They compete with each other. So ಅಲ್ಲಿ ಉತ್ಪಾದನೆ ಬಹಳ ಕಡಿಮೆ ಇರುತ್ತೆ. ಔಟ್ಪುಟ್ ಆಫ್ ಅ ಸೆಲ್ಲರ್ ವಿಲ್ ಬಿ ಸೋ ಸ್ಮಾಲ್ ದಟ್ ಇಸ್ ನೆಗ್ಲಿಜಿಬಲ್ ಫ್ರಾಕ್ಷನ್ ಆಫ್ ದ ಔಟ್ಪುಟ್ ಅಂತ ಹೇಳ್ಬೋದು. ಸೊ a perfectly competitive market is one which the number of buyers and sellers are very much large. So they are all engaged in buying and selling of the goods or the products without any artificial restrictions. See, there are no restrictions. ಬೈ ಮಾಡೋದಕ್ಕೂ ಎಷ್ಟು ಬೇಕಾದ್ರೂ ನೀವು ವಸ್ತುಗಳನ್ನ ಕೊಂಡ್ಕೊಳ್ಬಹುದು, ಎಲ್ಲೂ ಬೇಕಾದ್ರೂ ನೀವು ವಸ್ತುಗಳನ್ನ ಕೊಂಡ್ಕೊಳ್ಬಹುದು. ಒಂದೇ ತರಹದ ಬೆಲೆ ಇರುತ್ತೆ. ಸೊ ಎಲ್ಲೂ ಕೂಡ ಬೆಲೆಯಲ್ಲಿ ಹೆಚ್ಚು ಕಡಿಮೆ ಮಾಡೋ ಹಂಗಿಲ್ಲ. ಅಥವಾ ಬೆಲೆಯನ್ನ ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾಗ ಅದು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸೊ ಯಾರಿಗೂ ಕೂಡ ಅಂದ್ರೆ ಸೆಲ್ಲರ್ಸ್ಗೆ ಯಾರಿಗೂ ಕೂಡ ತಮ್ಮಲ್ಲಿ ಏನಿರೋದಿಲ್ಲ, ಲೈಕ್ ಒಂದು ಒಪ್ಪಂದ ಇರುತ್ತೆ. ಯಾರು ಕೂಡ ವಸ್ತುಗಳ ಬೆಲೆಗಳನ್ನ ಜಾಸ್ತಿ ಮಾಡಬಾರ್ದು ಅಥವಾ ಬೆಲೆಗಳಲ್ಲಿ ಅಲ್ಲಿ ಸ್ಪರ್ಧೆ ಇರೋದಿಲ್ಲ. ಒಟ್ಟಾರೆ ಏನು ಅಂತಂದ್ರೆ ವಸ್ತುಗಳನ್ನ ಅಲ್ಲಿ ಮಾರಾಟ ಮಾಡಬೇಕು ಮತ್ತು ಒಂದು ಸಾಮಾನ್ಯ ಮಟ್ಟದ ಲಾಭವನ್ನ ಪಡ್ಕೊಳ್ತಾ ಇರ್ತಾರೆ. ಸೊ ದಿಸ್ there are very large number of buyers compared to very large number of firms. ಅನೇಕ ಫರ್ಮ್ಸ್ಗಳು ಒಂದೇ ತರಹದ ಅಥವಾ ಬಹಳ ಹತ್ತಿರದ ವಸ್ತುಗಳನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ. ತುಂಬಾ ಜನ ಮಾರಾಟಗಾರರು ಇರ್ತಾರೆ, ಅನೇಕ ಕಂಪನಿಗಳು ಇರ್ತವೆ, ಒಂದೇ ತರಹದ ಪ್ರಾಡಕ್ಟ್ನ ಅಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಸೊ according to ಬಿಲಾಸ್ ಅವರು ಹೇಳ್ತಾರೆ ಅಂದ್ರೆ, the perfect competition is characterized by presence of many times they all sell identical products. ಅಂದ್ರೆ ಸೇಮ್ ಪ್ರಾಡಕ್ಟ್ಸ್, ಬಟ್ ಅಂದ್ರೆ ಸೇಮ್ ಅಂದ್ರೆ ನಾಟ್ ಲೈಕ್ ಪ್ಯಾಕೇಜಿಂಗ್ ಅಲ್ಲಿ ಡಿಫರೆನ್ಸ್ ಇರುತ್ತೆ, ಕ್ವಾಂಟಿಟಿನಲ್ಲಿ ಡಿಫರೆನ್ಸ್ ಇರುತ್ತೆ. ಸೊ ಈ ರೀತಿ ಡಿಫರೆನ್ಸ್ ಇರ್ಬೋದು, ಬಟ್ ತುಂಬಾ ಹತ್ತಿರದ ವಸ್ತುಗಳು. ಫಾರ್ ಎಕ್ಸಾಂಪಲ್ ಒಂದು ಟೂತ್ ಪೇಸ್ಟ್ ಅನ್ನೋದು ಒಂದು ಪ್ರಾಡಕ್ಟ್ ಆದ್ರೆ ಅನೇಕ ಟೂತ್ ಪೇಸ್ಟ್ ಪ್ರೊಡ್ಯೂಸ್ ಮಾಡುವಂತ ಕಂಪನಿಗಳಿರ್ತವೆ. ಓಕೆ, ಸೊ ಹೀಗೆ ಒಂದು ಫೋನ್ ಅಂತಂದ್ರೆ ಅನೇಕ ಆಂಡ್ರಾಯ್ಡ್ ಫೋನ್ ತಯಾರು ಮಾಡುವಂತ ಕಂಪನಿಗಳಿರ್ತವೆ. ಸೊ ತುಂಬಾ ಕ್ಲೋಸ್ ಕಾಂಪಿಟೇಷನ್ ಇರ್ತವೆ.
ಸೊ ಅದನ್ನ ನಾವು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಅಂಡ್ ದ ಸೆಲ್ಲರ್ ಇಸ್ ಪ್ರೈಸ್ ಟೇಕರ್. ನೋಡಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಯಾರು ಇಲ್ಲಿ ಉತ್ಪಾದಕರು ಮಾರಾಟ ಮಾಡ್ತಾ ಇರ್ತಾರೋ ಆ ಮಾರಾಟಗಾರರು ಎಲ್ಲರೂ ಕೂಡ ದೇ ಆರ್ ಪ್ರೈಸ್ ಟೇಕರ್ಸ್, ನಾಟ್ ಪ್ರೈಸ್ ಮೇಕರ್ಸ್. ಓಕೆ, ಅವರು ಬೆಲೆಗಳನ್ನ ನಿಗದಿಪಡಿಸೋದಿಲ್ಲ, ಬದಲಾಗಿ ಬೆಲೆಯನ್ನ ಅವರು ತೆಗೆದುಕೊಳ್ತಾರೆ. ಅಂದ್ರೆ ವ್ಯವಸ್ಥೆಯಲ್ಲಿ, ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ, ಅದು ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನಿರ್ಧಾರವಾದಂತಹ ಬೆಲೆಯನ್ನ ಅವರು ತೆಗೆದುಕೊಳ್ತಾರೆ. ಸೊ ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ಮಾರ್ಕೆಟ್. ಅಂಡ್ ಸೆಕೆಂಡ್ ಒನ್ ಇಸ್ ಮೊನೋಪಲಿ. ಮೊನೋಪಲಿ ಅಂತಂದ್ರೆ ಏಕಸ್ವಾಮ್ಯ. ಸೇ ಮೋನೋ ಅಂಡ್ ಪಾಲಿ. ಮೋನೋ ಮೀನ್ಸ್ ಒನ್ ಅಥವಾ ಸಿಂಗಲ್. ಸೊ ಒನ್ ಸಿಂಗಲ್ ಸೆಲ್ಲರ್, he controls the market. Single seller, he controls the market and he sells a single product which have many buyers. ಆ ವಸ್ತುವಿಗೆ, ಅವನು ಉತ್ಪಾದಿಸ್ತಾ ಇರುವಂತಹ ವಸ್ತುವಿಗೆ ಅನೇಕ ಜನ ಕೊಂಡ್ಕೊಳ್ಳೋರು ಇರ್ತಾರೆ. ಅಲ್ಲಿ ಕಾಂಪಿಟೇಷನ್ ಇರೋದಿಲ್ಲ, ದೇರ್ ಇಸ್ ಝೀರೋ ಕಾಂಪಿಟೇಷನ್. ಸೊ ಯಾವಾಗ ಒಂದು ವಸ್ತು, ಆ ವಸ್ತುವಿನ ಒಬ್ಬನೇ ಒಬ್ಬ ಉತ್ಪಾದಕ ಇದಾನೆ ಅಂತಂದಾಗ ಎಲ್ಲರೂ ಕೂಡ ಆತ ಉತ್ಪಾದನೆ ಮಾಡ್ತಾ ಇರುವಂತ ವಸ್ತುಗಳನ್ನೇ ಕೊಂಡ್ಕೊಳ್ಳೋದಿಕ್ಕೆ ಮುಗಿ ಬೀಳ್ತಾ ಇರ್ತಾರೆ. ಸೊ ದಿಸ್ ಇಸ್ ಮೊನೋಪಲಿ. ಅಂಡ್ ಮೊನೋಪಲಿನಲ್ಲೇ ನೋಡಿ, ಬೆಲೆಗಳನ್ನ, ಹಿ ಇಸ್ ಅ ಪ್ರೈಸ್ ಮೇಕರ್, ನಾಟ್ ದ ಟೇಕರ್. ಓಕೆ, ಹಿ ಡಿಸೈಡ್ಸ್ ದ ಪ್ರೈಸ್. ಆ ಬೆಲೆ ಎಷ್ಟಿರ್ಬೇಕು, ವಸ್ತುವಿಗೆ ಎಷ್ಟು ಬೆಲೆಯನ್ನು ನಿಗದಿಪಡಿಸಬೇಕು ಅಂತ ಹಿ ಡಿಸೈಡ್ಸ್. ಸೊ ನಾಟ್ ದ ಸೆಲ್ಲರ್ಸ್ ಆರ್ ನಾಟ್ ದ ಮಾರ್ಕೆಟ್ ಆರ್ ನಾಟ್ ದ ಸಿಸ್ಟಮ್, ನಾಟ್ ದ ಗವರ್ಮೆಂಟ್. ಸೊ ದಿಸ್ ಇಸ್ ಮೊನೋಪಲಿ. ಅನೇಕ ಏನು ಲೈಕ್ ಇಲ್ಲಿ ಒಂದು ವಸ್ತು ಒಬ್ಬ ಮಾತ್ರ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇರ್ತಾನೆ. ಫಾರ್ ಎಕ್ಸಾಂಪಲ್, ಆಯಿಲ್, ಲೈಕ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ OPEC countries. ಓಕೆ, ಸೊ OPEC countries ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದಷ್ಟು ಏನೋ ತಮ್ಮಲ್ಲೇ ನಿಗದಿಪಡಿಸ್ತಾರೆ. ಆಮೇಲೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ರೈಲ್ವೇಸ್. ರೈಲ್ವೇಸ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್. ಸೊ ದ ಸೆಂಟ್ರಲ್ ಗವರ್ಮೆಂಟ್ ಡಿಸೈಡ್ಸ್ ದ ಪ್ರೈಸ್ and it provides the railway service to the public, general public or the public. So ನೋಡಿ, ಅಲ್ಲಿ ಕಂಟ್ರೋಲ್ ಎಲ್ಲವೂ ಕೂಡ ಒಂದು ಕೈಯಲ್ಲಿರುತ್ತೆ. ಸೊ ಅವರೇ ಬೆಲೆಯನ್ನು ನಿಗದಿಪಡಿಸ್ತಾ ಇರ್ತಾರೆ, ಇತರರೆಲ್ಲರೂ ಕೂಡ ಆ ವಸ್ತುವನ್ನ ಖರೀದಿ ಮಾಡಬೇಕಾಗತ್ತೆ. ಎಲೆಕ್ಟ್ರಿಸಿಟಿ ಒಂದೇ ಒಂದು ಪವರ್ ಕಂಪನಿ, ಪವರ್ ಸಪ್ಲೈ ಕಂಪನಿ ಇರುತ್ತೆ. ಆ ಕಂಪನಿ ಹತ್ರ ಜನ ಏನ್ ಮಾಡ್ಬೇಕಾಗತ್ತೆ, buy the power electricity supply. And next is duopoly. Duopoly is the type of market where there will be two sellers and many buyers. Ibru ಮಾರಾಟಗಾರರು ಇರ್ತಾರೆ. Okay, they control the market. Okay, the market is under the control of these two sellers and they decide the price. ಎಷ್ಟು ಬೆಲೆ ಇರಬೇಕು ಅನ್ನೋದನ್ನ ಇವರು ಡಿಸೈಡ್ ಮಾಡ್ತಾರೆ. ಅಂಡ್ ಲೈಕ್ ಒಲಿಗೋಪಲಿ ಅಂತಂದ್ರೆ ವೆರಿ ಫ್ಯೂ ಫರ್ಮ್ಸ್, ದೇ ಪ್ರೊಡ್ಯೂಸ್ ದ ಕಮಾಡಿಟಿ ಅಂಡ್ ಸೆಲ್ ದ ಕಮಾಡಿಟಿ. ಅನೇಕ ಜನ ಕೊಂಡ್ಕೊಳ್ಳೋರು ಇರ್ತಾರೆ, ಬಟ್ ತುಂಬಾ ಕಡಿಮೆ ಉತ್ಪಾದಕರು ಇರ್ತಾರೆ. ಸೊ ಆ ಕಡಿಮೆ ಉತ್ಪಾದಕರು ಏನ್ ಮಾಡ್ತಾರೆ, ತಮ್ಮಲ್ಲೇನೆ ಒಂದು ಒಪ್ಪಂದಗಳನ್ನ ಮಾಡಿಕೊಂಡು ಒಂದು ಕನ್ಸೆಂಟ್ಗೆ ಬಂದು ಒಂದಿಷ್ಟು ಬೆಲೆಗಳಲ್ಲಿ ಅವರು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು. ಬೆಲೆಗಳಲ್ಲಿ ಅವರವರು ಬದಲಾವಣೆಗಳನ್ನ ಮಾಡ್ಕೊಂಡು ಹೋಗಬಹುದು. ಅದನ್ನ ನಾವು ಡೀಟೇಲ್ ಆಗಿ ತಿಳ್ಕೊಳ್ಬಹುದು. ನೆಕ್ಸ್ಟ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಂತಂದ್ರೆ ಸ್ವಾಮ್ಯಯುತ ಪೈಪೋಟಿ. ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಸ್, ಇಲ್ಲಿ ಎರಡು ರೀತಿಯ ಒಂದು ಕಾಂಬಿನೇಷನ್ ಅನ್ನು ನೋಡಬಹುದು. ಒಂದು ಮೊನೋಪೊಲಿ ಅಂಡ್ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಮೋನೋ ಒಬ್ಬ ಮಾರಾಟಗಾರ, ಆದ್ರೆ ಕಾಂಪಿಟೇಷನ್ ಇರುತ್ತೆ. ಸೊ ಸ್ವಾಮ್ಯಯುತ ಪೈಪೋಟಿ ಅಂತಂದ್ರೆ ಅನೇಕ ಜನ ಮಾರಾಟಗಾರರು ಇರ್ತಾರೆ, ತಮ್ಮಲ್ಲೇ ಕಾಂಪಿಟೇಷನ್ ಮಾಡಿಕೊಂಡು ಇರ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಟೈಪ್ಸ್ ಆಫ್ ಮಾರ್ಕೆಟ್ಸ್. ಅಂಡ್ ಟು ರಿವೈಸ್ ದಿಸ್ ಸೆಷನ್, we have seen the meaning and definition of market. Meaning ಅಂತಂದ್ರೆ it's a place or it's a geographical area or it's a wide area where the buyers and sellers, they meet each other,
they come in close contact with each other and they buy the product and sellers sell the product. It's a place of area, or it's a wide area where the buyers and sellers, they come in contact with each other and they will do some transactions. ಒಂದು ಟ್ರಾನ್ಸಾಕ್ಷನ್ ವಹಿವಾಟನ್ನು ಮಾಡ್ತಾ ಇರ್ತಾರೆ. ಇದು ಮೀನಿಂಗ್ ಆಯಿತು. ಆ್ಯಂಡ್ ಡೆಫಿನೇಷನ್ಸ್, ಅರ್ಥಶಾಸ್ತ್ರಜ್ಞರು ತಮ್ಮ ಡಿಫಿನಿಷನ್ಸ್ ಅನ್ನ ವ್ಯಾಖ್ಯಾನವನ್ನ ನೀಡಿದ್ದಾರೆ. ಅದರಲ್ಲಿ ಲೈಕ್ ಬೆನ್ಹ್ಯಾಮ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಎನಿ ಏರಿಯಾ ಓವರ್ which buyers and sellers are in such close contact with each other, with one another, either directly or through dealers, that the prices obtainable in one part of the market affects the prices paid in others part. ಈಗ ಸಪೋಸ್ ಒಂದು ಕಡೆಯಲ್ಲಿ ಪಾವತಿ ಮಾಡಿದಂತಹ ಬೆಲೆ ಅದು ಇನ್ನೊಂದು ಕಡೆ ಬೆಲೆಗೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಮಾರುಕಟ್ಟೆ ರಚನೆ ಬಗ್ಗೆ ನಾವು ನೋಡಿದ್ವಿ ಇಲ್ಲಿ. ಸೊ ಮಾರುಕಟ್ಟೆಯನ್ನು ಯಾವ ಆಧಾರದ ಮೇಲೆ ಮಾರುಕಟ್ಟೆಯನ್ನು ರಚನೆ ಮಾಡಲಾಗಿದೆ? ಕಾಂಪಿಟೇಷನ್ ಆಧಾರದ ಮೇಲೆ, ಆ್ಯಂಡ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ನ ಆಧಾರದ ಮೇಲೆ, ಆ್ಯಂಡ್ ಹೋಲ್ಸೇಲ್ ಮಾರ್ಕೆಟ್ ಮತ್ತು ರಿಟೇಲ್ ಮಾರ್ಕೆಟ್ ಆಧಾರದ ಮೇಲೆ, ಆ್ಯಂಡ್ ಗ್ಲೋಬಲ್ ಲೈಕ್ ಆನ್ ದ ಬೇಸಿಸ್ ಆಫ್ ದ ಏರಿಯಾ, ಗ್ಲೋಬಲ್ ಮಾರ್ಕೆಟ್, ಲೋಕಲ್ ಮಾರ್ಕೆಟ್, ಆ್ಯಂಡ್ ನ್ಯಾಷನಲ್ ಮಾರ್ಕೆಟ್, ರೀಜನಲ್ ಮಾರ್ಕೆಟ್ಸ್, ಈ ರೀತಿ ಆಧಾರದ ಮೇಲೆ. ಆ್ಯಂಡ್ ದೆನ್ ಆನ್ ದ ಬೇಸಿಸ್ ಆಫ್ ಟೈಮ್, ಮಾರುಕಟ್ಟೆಯನ್ನು ಟೈಮ್ನ ಆಧಾರದ ಮೇಲೆ ಕೂಡ ಏನು ವರ್ಗೀಕರಣ ಮಾಡಲಾಗಿದೆ. ಲಾಂಗ್ ಪೀರಿಯಡ್ ಮಾರ್ಕೆಟ್ಸ್, ಶಾರ್ಟ್ ಪೀರಿಯಡ್ ಮಾರ್ಕೆಟ್ಸ್, ಆ್ಯಂಡ್ ವೆರಿ ಲಾಂಗ್ ಪೀರಿಯಡ್ ಮಾರ್ಕೆಟ್ಸ್. ಅಥವಾ ಅಂದರೆ ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇರ್ತಾರೋ ಅನ್ನೋದ್ರ ಆಧಾರದ ಮೇಲೆ ಮಾರುಕಟ್ಟೆಯನ್ನು ಅಲ್ಲಿಗೆ ವರ್ಗೀಕರಣ ಮಾಡಲಾಗಿದೆ. ಆ್ಯಂಡ್ ಫೀಚರ್ಸ್ ಆಫ್ ಮಾರ್ಕೆಟ್ ನಾವು ನೋಡಿದ್ವಿ. ವಾಟ್ ಆರ್ ದ ಟೈಪ್ಸ್ ಆರ್ ದ ಫೀಚರ್ಸ್ ಆಫ್ ಮಾರ್ಕೆಟ್? ಮಾರುಕಟ್ಟೆಯ ಗುಣಲಕ್ಷಣಗಳು ಏನು ಅನ್ನೋದನ್ನು ನೋಡಿದ್ವಿ. ಎಕ್ಸಿಸ್ಟೆನ್ಸ್ ಆಫ್ ಅ ಕಮಾಡಿಟಿ, ಒಂದು ವಸ್ತು ಅಂತ ಇರಬೇಕು. ದೇ ಶುಡ್ ಬಿ ಅ ಕಮಾಡಿಟಿ ಆ್ಯಂಡ್ ದೇ ಶುಡ್ ಬಿ ಅ ಪ್ರೈಸ್, ಒಂದು ಬೆಲೆ ಅಂತ ಇರಬೇಕಾಗತ್ತೆ. ಆ್ಯಂಡ್ ದೇ ಶುಡ್ ಬಿ ದ ಎಕ್ಸಿಸ್ಟೆನ್ಸ್ ಆಫ್ ಸೆಲ್ಲರ್ಸ್ ಆ್ಯಂಡ್ ಬೈಯರ್ಸ್, ಸೆಲ್ಲರ್ಸ್ ಮತ್ತು ಬೈಯರ್ಸ್ ಅಂತ ಇರಬೇಕಾಗತ್ತೆ. ಆ್ಯಂಡ್ ದೇರ್ ಶುಡ್ ಬಿ ಸಮ್ ಕಾಂಟ್ಯಾಕ್ಟ್ ಬಿಟ್ವೀನ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್, ಒಂದು ಕಾಂಟ್ಯಾಕ್ಟ್ ಇರಬೇಕಾಗತ್ತೆ ಅಲ್ಲಿ, ನೇರವಾಗಿ ಅಥವಾ ಪರೋಕ್ಷವಾಗಿ, ವೆದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಕಮ್ ಇನ್ ಕಾಂಟ್ಯಾಕ್ಟ್. ಆ್ಯಂಡ್ ದಿ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್, ದೇ ಶುಡ್ ಹ್ಯಾವ್ ದ ವಿಲ್ಲಿಂಗ್ನೆಸ್ ಆ್ಯಂಡ್ ಎಬಿಲಿಟಿ ಟು ಬೈ ಆ್ಯಂಡ್ ಸೆಲ್ ದ ಕಮಾಡಿಟಿ. ಆ್ಯಂಡ್ ದೆನ್ ಎಕ್ಸಿಸ್ಟೆನ್ಸ್ ಆಫ್ ಅ ಪರ್ಟಿಕ್ಯುಲರ್ ಪ್ಲೇಸ್, ಒಂದು ಪ್ಲೇಸ್ ಅಂತ ಇರಬೇಕಾಗತ್ತೆ ಅಥವಾ ಒಂದು ವ್ಯವಸ್ಥೆ ಅಂತ ಇರಬೇಕಾಗತ್ತೆ. ಸೊ ನೆಕ್ಸ್ಟ್, ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್, ಯಾವ ಆಧಾರದಲ್ಲಿ ನಾವು ಮಾರುಕಟ್ಟೆಯನ್ನು ವಿಂಗಡಣೆ ಮಾಡಿದ್ದೀವಿ ಅಂತ. ಸೊ ಅದರಲ್ಲಿ ಪ್ರಾಡಕ್ಟ್ ಮಾರ್ಕೆಟ್ ಮತ್ತು ಫ್ಯಾಕ್ಟರ್ ಮಾರ್ಕೆಟ್, ಒಂದು ವಸ್ತುಗಳನ್ನು ಮಾರಾಟ ಮಾಡುವಂತಹ ಮಾರ್ಕೆಟ್ ಅಂತ ಇರುತ್ತೆ, ಅಂದರೆ ಅಲ್ಲಿ ವಸ್ತುಗಳು ಮಾರಾಟ ಆಗ್ತಾ ಇರುತ್ತೆ. ದೆನ್ ಸೇವೆಗಳ ಮಾರುಕಟ್ಟೆ ಅಂತ ಇರುತ್ತೆ. ದೆನ್ ಫ್ಯಾಕ್ಟರ್ ಮಾರ್ಕೆಟ್, ಫ್ಯಾಕ್ಟರ್ ಅಂತಂದರೆ ಲೈಕ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಅಲ್ಲಿ ಶ್ರಮದ ಮಾರುಕಟ್ಟೆ ಅಂದರೆ ಶ್ರಮಕ್ಕೆ, ಲೇಬರರ್ಸ್ಗೆ ಅಥವಾ ಎಂಪ್ಲಾಯೀಸ್ನ ಕೊಂಡುಕೊಳ್ಳುವಂತಹ ಪ್ರಕ್ರಿಯೆ ಅಥವಾ ಅವ್ರನ್ನ ಹೈಯರ್ ಮಾಡುವಂತಹ ಪ್ರಕ್ರಿಯೆ, ಮತ್ತು ಬೇರೆ ಕಂಪನಿಗಳು ಅವ್ರನ್ನ ಎಕ್ಸ್ಚೇಂಜ್ ಮಾಡುವಂತಹ ಪ್ರಕ್ರಿಯೆ, ಈ ರೀತಿಯಾಗಿರ್ಬೋದು. ಆ್ಯಂಡ್ ಲೈಕ್ ಶ್ರಮದ ಮಾರುಕಟ್ಟೆ ಆಗಿರಬಹುದು, ಭೂಮಿಯ ಮಾರುಕಟ್ಟೆ ಆಗಿರಬಹುದು, ಬಂಡವಾಳದ ಮಾರುಕಟ್ಟೆ ಆಗಿರ್ಬೋದು, ಬಂಡವಾಳ ಮಾರುಕಟ್ಟೆ, ಶೇರ್ ಮಾರ್ಕೆಟ್ ಆಗಿರಬಹುದು, ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರಬಹುದು. ಈ ರೀತಿ ನಾವು ಕ್ಲಾಸಿಫಿಕೇಶನನ್ನು ಮಾಡ್ಕೊಂಡು ಹೋಗಬಹುದು. ಆ್ಯಂಡ್ ಟೈಪ್ಸ್ ಆಫ್ ಮಾರ್ಕೆಟ್, ನಾವೆಲ್ಲಿ ಆಗಲೇ ಟೈಪ್ಸ್ ಆಫ್ ಮಾರ್ಕೆಟ್ ಕೂಡ ನೋಡಿದ್ವಿ. ಎಷ್ಟು ತರಹದ ಮಾರ್ಕೆಟ್ಗಳಿದ್ದಾವೆ ಅಂತಂದರೆ, ಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಮೊನಾಪಲಿ, ಏಕಸ್ವಾಮ್ಯ ಮಾರುಕಟ್ಟೆ, ಆ್ಯಂಡ್ ದ್ವಿಜನ ಸ್ವಾಮ್ಯ ಮಾರುಕಟ್ಟೆ, ಆ್ಯಂಡ್ ಲೈಕ್ ಸೊ ಇಷ್ಟು ಮಾರುಕಟ್ಟೆಗಳನ್ನು ಡಿವೈಡ್ ಅಥವಾ ಕ್ಲಾಸಿಫೈ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.